ಇವಳ ಹೆಸರು ರಾಧಾ. ರಾಧಾ ತುಂಬಾನೇ ಜೋರಿರ್ತಾಳೆ. ರಾಧಾಗೆ ಇಬ್ರು ಗಂಡ್ಮಕ್ಳು, ದೊಡ್ಡವನು ರಘು, ಸಣ್ಣವನು ಆಕಾಶ್. ರಘುಗೆ ಮದುವೆ ಆಗಿರತ್ತೆ. ಅವನ ಹೆಂಡತಿ ಹೆಸರು ಸಂಗೀತ. ಚಿಕ್ಕವನ ಹೆಸರು ಆಕಾಶ್. ಆಕಾಶ್ ಇನ್ನೂ ಮದುವೆ ಆಗಿರಲ್ಲ. ನೋಡೆ ಸಂಗೀತ, ಈ ಮನೇಲಿ ನೀನು ನೆಟ್ಟಗೆ ಬಾಳ್ವೆ ಮಾಡ್ಬೇಕಂದ್ರೆ ಈ ಮನೆ ರೀತಿ ನೀತಿ ನಿಯಮ ಎಲ್ಲ ಅಚ್ಚುಕಟ್ಟಾಗಿ ಫಾಲೋ ಮಾಡಬೇಕು. ಹಾಗೆ ಮನೇಲಾಗೋ ಎಲ್ಲಾ ವಿಷಯದಲ್ಲೂ ಮೂಗ್ ತೋರ್ಸೋ ಹಾಗಿಲ್ಲ. ಹಾಗೆ ನನ್ನ ಮಗನ್ನ ನಿನ್ನ ವಶ ಮಾಡಿಕೊಂಡು ಹೆಂಡತಿ ಗುಲಾಮ್ನಾಗ್ ಮಾಡ್ಕೊಂಡು ಇಟ್ಕೋಬೇಕು ಅನ್ನೋ ಯೋಚನೆ ಏನಾದರೂ ನಿನ್ನ ತಲೆಲಿದ್ರೆ ಅದನ್ನು ಈಗಲೇ ತೆಗೆದ್ಬಿಡು. ಅಂತ ಆಲೋಚನೆ ಕೂಡ ಮಾಡೋಕ್ಕೆ ಹೋಗಬೇಡ. ಹಾಗೆ ಇನ್ನೊಂದು, ನೀನು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಮನೇಲಿರ್ತೀನಿ ಅಂತ ಅನ್ಕೊಳಕ್ಕೆ ಹೋಗಬೇಡ. ನೀನು ಹೊರಗಡೆ ದುಡಿಯೋಕ್ಕೆ ಹೋಗಬೇಕು, ಕೆಲಸ ಮಾಡಬೇಕು. ಹಾಗೆ ಪ್ರತಿ ತಿಂಗಳು ನಿನ್ನ ಸಂಬಳ ಪೂರ್ತಿ ನನ್ನ ಕೈಗೆ ಬಂದ್ಬಿಡ್ಬೇಕು. ಹೊರಗಡೆ ದುಡಿಯೋಕ್ಕೆ ಹೋಗ್ತೀನಿ ಅಂತ ಹೇಳಿ ಮನೆ ಕೆಲಸನೆಲ್ಲ ನೀನು ನಸಡ್ಡೆ ಮಾಡೋ ಹಾಗಿಲ್ಲ. ಮನೆ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಬೇಕು. ಸಂಗೀತ ಸೈಲೆಂಟ್ ಆಗಿ ಹಿಟ್ಲರ್ ತರ ಎದುರುಗಡೆ ನಿಂತಿರೋ ಅತ್ತೆ ಹೇಳೋ ಎಲ್ಲಾ ಮಾತನ್ನು ಕೇಳಿಸ್ಕೊಳ್ತಾ ಇರ್ತಾಳೆ. ಅವಳಿಗೆ ಒಂದು ನಂಬಿಕೆ ಏನಿರುತ್ತೆ ಅಂದ್ರೆ, ಈ ವಿಷಯನೆಲ್ಲ ತಾನು ತನ್ನ ಗಂಡನ ಹತ್ರ ಹೇಳಿದ್ರೆ ಗಂಡ ಖಂಡಿತವಾಗ್ಲೂ ತನಗೆ ಸಪೋರ್ಟ್ ಮಾಡ್ತಾನೆ ಅನ್ನೋ ನಂಬಿಕೆ ಅವಳಿಗಿರತ್ತೆ. ಹೊಸ್ದಾಗಿ ಬೇರೆ ಮದುವೆ ಆಗಿ ಮನೆಗೆ ಬಂದಿದ್ದೀನಿ ಅಂದಮೇಲೆ ನನ್ನ ಮಾತು ನನ್ನ ಗಂಡ ಕೇಳಲ್ವಾ ಅನ್ನೋದು ಅವಳ ಭಾವನೆ. ಸಂಜೆ ರಘು ಮನೆಗೆ ಬಂದ್ಮೇಲೆ, ರೀ ಇವತ್ತು ನಿಮ್ಮಮ್ಮ ಏನೆಲ್ಲ ಹೇಳ್ತಾ ಇದ್ರು ಗೊತ್ತಾ? ಒಂಥರ ನನಗೆ ಕಂಡೀಷನ್ಸ್ ಆಗೋ ಥರ ಮಾತಾಡ್ತಾ ಇದ್ರು. ಸಂಗೀತ ಎಲ್ಲ ವಿಷಯ ಗಂಡನ ಹತ್ರ ಹೇಳಬೇಕು ಅಂತ ಹೊರಟಿರ್ತಾಳೆ. ಆದರೆ ಅಷ್ಟರಲ್ಲಿ ಇದೇನಿದು, ಗಂಡನಿಗೆ ಮೊದಲೇ ಎಲ್ಲ ವಿಷಯ ಗೊತ್ತಿದೆ. ಅಮ್ಮ ಏನು ತಪ್ಪು ಮಾತಾಡಿದ್ದಾರೆ ಸಂಗೀತ? ಸರಿಯಾಗಿ ಮಾತಾಡಿದಾರಲ್ವಾ? ಅಮ್ಮ ಹೇಳಿದ್ರಲ್ಲಿ ಅಂಥ ತಪ್ಪೇನಿತ್ತು? ಸೊಸೆಯಾದವಳು ನಿಭಾಯಿಸಬೇಕಾಗಿರೋ ಕರ್ತವ್ಯದ ಬಗ್ಗೆ ತಾನೇ ಅಮ್ಮ ಹೇಳಿದ್ದು. ನೋಡ್ ಸಂಗೀತ, ಇಲ್ಲಿ ನೀನು ಅನ್ಕೊಂಡ ಹಾಗೆ ಏನೂ ಆಗಲ್ಲ. ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡು ಹೋಗು ಅಷ್ಟೇ. ಇದೇನಿದು, ನಾನು ಇವ್ರಿಗೆ ಹೇಳೋಕ್ಕೂ ಮೊದಲೇ ಇವ್ರಿಗೆ ಎಲ್ಲ ವಿಷಯ ಗೊತ್ತಿದೆ. ಅದು ಅಲ್ಲದೆ ಇವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಧೈರ್ಯದಲ್ಲಿ ನಾನಿದ್ದೆ. ಆದರೆ ಇವ್ರು ನೋಡಿದ್ರೆ ನನಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನನಗೆ ಸಪೋರ್ಟ್ ಆಗೋ ಥರ ಮಾತಾಡ್ತಾ ಇಲ್ಲ. ಸಂಗೀತ ಹೀಗೆ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಹೊರಗಡೆಯಿಂದ ಅತ್ತೆ ಧ್ವನಿ ಕೇಳುತ್ತೆ. ಲೇ ಸಂಗೀತ, ಗಂಡನ ಹತ್ರ ಅತ್ತೆ ಬಗ್ಗೆ ಚಾಡಿ ಹೇಳಿದ್ ಮುಗ್ದಿದ್ರೆ ಒಂದು ಸ್ವಲ್ಪ ಬಂದು ಅಡುಗೆ ಮನೆ ಕೆಲಸನೂ ನೋಡು. ಇನ್ನು ಸ್ವಲ್ಪ ಹೊತ್ತಲ್ಲಿ ಊಟ ಟೈಮ್ ಆಗ್ತಾ ಇದೆ. ನೀನು ಈ ಥರ ಗಂಡನ ಹತ್ರ ಚಾಡಿ ಹೇಳ್ತಾ ಕೂತ್ಕೊಂಡ್ರೆ ಎಲ್ಲರ ಹೊಟ್ಟೆನೂ ಏನು ನಿನ್ನ ಚಾಡಿಯಲ್ಲೇ ತುಂಬಿಸ್ಕೋಬೇಕಾ? ಸಂಗೀತಾಗಿ ತುಂಬಾ ಕೋಪ ಬರುತ್ತೆ. ಅವಳು ಕೋಪದಿಂದ ಗಂಡನ ಕಡೆ ನೋಡ್ತಾಳೆ. ಏನು ಹಂಗೆ ಗುರಾಯಿಸ್ತಾ ಇದೆಯಾ? ಅಷ್ಟಕ್ಕೂ ಅಮ್ಮ ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ಸರಿಯಾಗಿ ಹೇಳ್ತಾ ಇದ್ದಾಳೆ. ಅಮ್ಮ ಊಟ ಟೈಮ್ ಆಗ್ತಾ ಇದೆ, ಅಡುಗೆ ಮನೆ ಕೆಲಸ ಬಂದು ನೋಡು ಅಂತ ಹೇಳ್ತಾ ಇದ್ರು, ಇಲ್ಲೇ ನಿಂತಿದ್ಯಲ್ಲ. ಇದನ್ನೆಲ್ಲ ಕೇಳಿದ್ಮೇಲೆ ಸಂಗೀತಾಗೆ ತನ್ನ ಹಣೆ ಬರ ಅಂತೂ ಕೆಟ್ಟದಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಅವಳು ಸೀದಾ ಅಡುಗೆ ಮನೆಗೆ ಹೋಗಿ ಅಡುಗೆ ಕೆಲಸದಲ್ಲಿ ತೊಡಕೊಳ್ತಾಳೆ. ಒಂದಿನ ಸಂಗೀತ ಆಫೀಸಿಂದ ಬರೋದು ಸ್ವಲ್ಪ ತಡ ಆಗುತ್ತೆ. ಓಹೋ, ಮಹಾರಾಣಿ ಸವಾರಿ ಈಗ ಬಂತಲ್ಲ ಅಲ್ವೇ? ಆಫೀಸ್ ಮುಗಿದು ಎಷ್ಟೊತ್ತಾಯ್ತು? ನೀನು ಎಷ್ಟೊತ್ತಿಗೆ ಮನೆಗೆ ಬರ್ತಿದ್ಯಾ? ಇಷ್ಟೊತ್ತರೆಗೂ ಎಲ್ಲೋಗಿದ್ದೆ? ನೋಡು, ಇಂಥ ನಾಟಕಗಳೆಲ್ಲ ಈ ಮನೇಲಿ ನಡೆಯಲ್ಲ. ಆಫೀಸ್ ಮುಗಿದು ಅರ್ಧ ಗಂಟೆ ಒಳಗೆ ನೀನು ಮನೇಲಿ ಇದ್ದು ಬಿಡಬೇಕು ಅಷ್ಟೇ. ಅದನ್ನು ಬಿಟ್ಬಿಟ್ಟು ಆಫೀಸ್ ಮುಗಿದ್ಮೇಲೆ ಊರು ಸುತ್ಕೊಂಡು ಪಾನಿಪುರಿ ಮಸಾಲೆ ಪುರಿ ತಿನ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತೀನಿ ಅಂದ್ಕೊಂಡ್ರೆ ಅಂಥದ್ದನ್ನೆಲ್ಲ ಮರ್ತು ಬಿಡು. ಈ ಮನೇಲಿ ಅಂಥ ನಿನ್ನ ನಾಟಕಗಳನ್ನೆಲ್ಲ ಇಟ್ಕೋಬೇಡ. ಇಲ್ಲ ಅತ್ತೆ, ನಾನು ಬೇರೆ ಎಲ್ಲೂ ಹೋಗಿಲ್ಲ. ಆಫೀಸಿಂದ ಹೊರಡೋದೇ ಲೇಟ್ ಆಯಿತು. ಅದು ಆಡಿಟಿಂಗ್ ನಡೀತಾ ಇದೆ ಅಲ್ವಾ ಆಫೀಸಲ್ಲಿ, ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ. ಹಾಗಾಗಿ ಆಫೀಸಿಂದ ಹೊರಟಿದ್ದೇ ಲೇಟ್ ಆಯಿತು. ನೋಡೆ, ನೀನು ಆಫೀಸ್ ಮುಗಿಯೋದು 5 ಗಂಟೆ, 5:15 ಅಷ್ಟೊತ್ತಿಗೆ ಅದು ಏನೇ ಕಾರಣ ಇದ್ರೂ ನಿನ್ನ ಮನೇಲಿ ಇದ್ದು ಬಿಡಬೇಕು. ನನಗೆ ಆಡಿಟಿಂಗ್ ಅಂತೆ ಅದಂತೆ ಇದಂತೆ ಅಂತ ಏನು ನನ್ನ ಹತ್ರ ಕಾರಣ ಕೊಡೋಕ್ಕೆ ಬರಬೇಡ ಕಣೆ ನೀನು. ಸರಿ, ನನಗೀಗ ಅತಿಯಾಗಿ ವಾದ ಮಾಡೋಕ್ಕೆ ಮನಸ್ಸಿಲ್ಲ. ನಡಿ ನಡಿ, ಹೋಗಿ ಅಡುಗೆ ಮನೇಲಿ ಅದೇನು ಕೆಲಸ ಇದೆ ನೋಡಿ ಹೋಗು. ಸರಿ ಅತ್ತೆ. ಸಂಗೀತಗಿಂತನೂ ತಡವಾಗಿ ರಘು ಆಫೀಸಿಂದ ಮನೆಗೆ ಬರ್ತಾನೆ. ಅವನು ಬರೋ ಹೊತ್ತಿಗೆ ಸಂಗೀತ ಒಳಗಡೆ ಕೆಲಸ ಮಾಡ್ತಾ ಇರ್ತಾಳೆ. ನೋಡು, ಗಂಡ ಮನೆಗೆ ಬರ್ತಿದ್ದ ಹಾಗೆ ಏನೋ ಬಹಳ ಕೆಲಸ ಮಾಡ್ತಾ ಇರೋ ಥರ ನಾಟಕ ಮಾಡ್ಕೊಂಡು ಅಡುಗೆ ಮನೆ ಸೇರ್ಕೊಂಡಿದ್ಯಲ್ಲೇ. ನಿನ್ನ ನೋಡಿ ಅವ್ನು ಅನ್ಕೋಬೇಕಲ್ಲ, ಪಾಪ ನನ್ನ ಹೆಂಡತಿಗೆ ಮನೇಲಿ ಎಷ್ಟೊಂದು ಕೆಲಸ ಆಗತ್ತೆ ಅಂತ. ಅದಕ್ಕೆ ಅಲ್ಲ ಈ ಥರ ಎಲ್ಲ ನಾಟಕ ನಿಂದು. ಇಲ್ಲ ಅತ್ತೆ, ಹಾಗೆಲ್ಲ ಏನಿಲ್ಲ. ಗಂಡ ಆಫೀಸಿಂದ ಮನೆಗೆ ಬಂದರು, ಮತ್ತೆ ಯಾಕೆ ಅಡುಗೆ ಮನೆಯಿಂದ ಆಚೆ ಬರ್ತಿಲ್ಲ? ಹೋಗಿ ಆಫೀಸಿಂದ ಬರೋದು ಯಾಕೆ ಲೇಟ್ ಆಯಿತು ಏನು ಎತ್ತ ಅಂತ ವಿಚಾರಿಸ್ಬಾರ್ದಾ? ಇಲ್ಲ ಅತ್ತೆ, ಅವ್ರು ಆಫೀಸಿಂದ ಬರೋದು ಲೇಟ್ ಆಯ್ತಲ್ಲ, ಅದಕ್ಕೆ ನಾನು ಆವಾಗಲೇ ಅವರಿಗೆ ಫೋನ್ ಮಾಡಿ ಮಾತಾಡಿದ್ದೆ. ಅವರು ಫ್ರೆಶ್ ಆಗಿ ಬರಲಿ ಅತ್ತೆ, ನಾನು ಅವರಿಗೆ ಊಟಕ್ಕೆ ರೆಡಿ ಮಾಡ್ತಿರ್ತೀನಿ. ಗಂಡನ ಎದುರಿಗೆ ಇಂಥ ನಾಟಕಗಳಿಗೇನು ಕಡಿಮೆ ಇಲ್ಲ. ಏನೋ ರಘು ಇದು, ಇವತ್ತು ಆಫೀಸಿಂದ ಬರೋದು ಇಷ್ಟೊಂದು ತಡ ಯಾಕಾಯ್ತಪ್ಪ? ಏನು ಮಾಡೋದಮ್ಮ, ಆಫೀಸಲ್ಲಿ ಆಡಿಟಿಂಗ್ ನಡೀತಾ ಇದೆ ಅಂದಮೇಲೆ ಲೇಟ್ ಆಗೇ ಆಗುತ್ತಲ್ವಾ. ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ. ಪಾಪ ನನ್ನ ಮಗ, ಎಷ್ಟು ಕಷ್ಟಪಡ್ತೀಯೋ ನೀನು, ಅದೆಷ್ಟು ಸುಸ್ತಾಗುತ್ತೋ ಏನೋ. ಹೋಗಪ್ಪ, ಹೋಗಿ ಫ್ರೆಶ್ ಆಗಿ ರೂಮಲ್ಲಿ ರೆಸ್ಟ್ ಮಾಡ್ತಾ ಇರು. ನಾನು ಸಂಗೀತನ್ಗೆ ಹೇಳಿ ನಿನಗೆ ರೂಮಿಗೆ ಊಟ ತಂದ್ಕೊಡಕ್ಕೆ ಹೇಳ್ತೀನಿ. ಸರಿನಮ್ಮ. ಹೀಗೆ ಅತ್ತೆ ಕಾಟ ಸಂಗೀತನ್ಗೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇರತ್ತೆ. ಒಂದಿನ ಪಕ್ಕದ ಮನೆ ಹೆಂಗಸು ಸಂಗೀತ ಹತ್ರ ಕೇಳ್ತಾಳೆ, ಏನ್ ಸಂಗೀತ, ಅಂತೂ ಇಂತೂ ನಿನಗೆ ಸದ್ಯದಲ್ಲೇ ವಾರ್ಗಿತ್ತಿ ಬರ್ತಾ ಇದ್ದಾಳೆ.
ಅಂದ್ಹಾಗೆ ಮದುವೆ ಯಾವಾಗ ಇಟ್ಕೊಂಡಿದ್ದೀರಾ? ಮದುವೆನಾ? ಯಾರ್ದು? ಇನ್ಯಾರ್ದು? ನಿನ್ ಮೈದ್ನ ಆಕಾಶ್ದು. ಅವನಿಗೆ ಹುಡುಗಿ ಫೈನಲ್ ಮಾಡಿದಾರಂತಲ್ಲ, ಅಂದಮೇಲೆ ಮದುವೆ ಕನ್ಫರ್ಮೇ ಅಲ್ವಾ? ಇಲ್ಲ ಆಂಟಿ, ಹಾಗೆಲ್ಲ ಏನು ಇಲ್ವಲ್ಲ. ಸುಮ್ನಿರಮ್ಮ ಸಾಕು. ಇಡೀ ಕೇರಿಗೆ ಗೊತ್ತಿದೆ, ನೀನು ಏನು ಗೊತ್ತಿಲ್ಲ ಅನ್ನಂಗೆ ಆಡ್ತಿದ್ಯಲ್ಲ. ಇನ್ನೊಂದು 2 ದಿನದಲ್ಲಿ ಎಂಗೇಜ್ಮೆಂಟು ಇದೆ ಅನ್ಸುತ್ತೆ. ಮನೆ ಒಳಗಿ ನೀನೇ ಏನು ಗೊತ್ತಿಲ್ಲ ಅನ್ನಂಗೆ ಆಡ್ತೀಯಲ್ಲಮ್ಮ. ಒಳ್ಳೆ. ಸಂಗೀತ ಸೀದಾ ಮನೆಗೆ ಬರ್ತಾಳೆ. ಬಂದವಳೆ ಗಂಡನ ಹತ್ರ ಕೇಳ್ತಾಳೆ, ಏನ್ರಿ ನಾನು ಕೇಳಿದ ವಿಷಯ ನಿಜನಾ? ಆಕಾಶ್ದು ಮದುವೆ ಸೆಟಲ್ ಮಾಡ್ತಾ ಇದ್ದೀರಾ? ಹೌದು, ನಾಡಿದ್ದೆ ಎಂಗೇಜ್ಮೆಂಟ್. ಅಲ್ರಿ, ನನ್ನ ಮೈದನ ಎಂಗೇಜ್ಮೆಂಟು ಮದುವೆ ಆಗ್ತಿದೆ, ಅದೇ ಈ ಮನೇಲಿ ಯಾರು ಈ ವಿಷಯ ನನ್ನ ಹತ್ರನೇ ಹೇಳಿಲ್ವಲ್ಲ. ಹುಡುಗಿ ಯಾರು, ಏನ್ ಕತೆ, ಏನೊಂದು ಗೊತ್ತಿಲ್ಲ. ಹುಡುಗಿನ ನನಗೆ ತೋರಿಸೋ ಇಲ್ಲ. ಅಂದ್ರೆ ನಾನು ಈ ಮನೆಗೆ ಸೇರಿದವಳಲ್ವಾ, ನನಗೆ ಈ ಮನೇಲಿ ಯಾವ ಬೆಲೆನೂ ಇಲ್ವಾ? ಅಕ್ಕಪಕ್ಕದವರಿಂದ ನಮ್ಮನೆ ವಿಷಯ ನನಗೆ ಗೊತ್ತಾಗ್ಬೇಕಾ? ಎಲ್ಲರೂ ನನ್ನ ಹತ್ರ ನಿನ್ ಮೈದ್ನ ಮದುವೆ ಅಂತೆ ಅಂತ ನನ್ನ ಹತ್ರ ಕೇಳ್ತಾ ಇದ್ದಾರೆ, ಆದ್ರೆ ನನಗೆ ಏನೂ ಗೊತ್ತಿಲ್ಲ. ನಮ್ಮನೆ ವಿಷಯನ ನಾನು ಬೇರೆಯವರಿಂದ ತಿಳ್ಕೊಬೇಕಾ? ಎಷ್ಟು ಒಂಥರ ಅನ್ಸುತ್ತೆ, ನೀವೇ ಹೇಳಿ. ಯಾರು ನಿನ್ನ ಹತ್ರ ಕೇಳಿದ್ದು? ಯಾರು ಅಂತ ಹೆಸರು ಹೇಳು ಮೊದಲು. ಹೋಗ್ಲಿ ಬಿಡ್ರಿ, ಅದ್ಯಾರು ಅಂತ ತಿಳ್ಕೊಂಡು ನೀವೇನು ಹೋಗೋರ ಹತ್ರ ಜಗಳ ಮಾಡ್ಬೇಕಾ ಇವಾಗ? ನೋಡೆ, ನೀನು ಒಂದು 15 ದಿನ ಆಫೀಸಿಗೆ ರಜಾ ಹಾಕ್ಬಿಡು, ಯಾಕಂದ್ರೆ ನಮ್ಮ ಆಕಾಶ್ದು ಮದುವೆ ಇದೆ. ಸರಿ ಅತ್ತೆ. ಸಂಗೀತ ಅತ್ತೆಗೆ ಏನು ಹೇಳ್ದೆ ತನ್ನ ಕೆಲಸದಲ್ಲಿ ಮುಳುಗ್ತಾಳೆ. ಸಂಗೀತ ಅತ್ತೆ ಹೇಳ್ದಾಗೆ 15 ದಿನ ರಜೆ ತಗೊಳ್ಳಲ್ಲ. ಮದುವೆ ಸಮಯದಲ್ಲಿ ಒಂದು 3 ದಿನ ಮಾತ್ರ ರಜೆ ತಗೋತಾಳೆ. ಮದುವೆ ಕೆಲಸಗಳಲ್ಲೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರ್ತಾಳೆ. ಅತ್ತೆಗೆ ಸಂಗೀತ ಮದುವೆ ಸಮಯದಲ್ಲೆಲ್ಲ ನಡ್ಕೊಂಡಿರೋ ರೀತಿ ಇಷ್ಟ ಆಗಲ್ಲ. ನೋಡ್ರಗು, ಇತ್ತೀಚೆಗೆ ನಿನ್ನ ಹೆಂಡತಿ ನಡ್ಕೊಳ್ತಾ ಇರೋ ರೀತಿ ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಮದುವೆಗೆ ಒಂದು 15 ದಿನ ರಜೆ ತಗೋ ಅಂತ ಹೇಳಿದೀನಿ, ಆದ್ರೂ ಅವಳು ರಜಾನೇ ತಗೊಂಡಿಲ್ಲ. ಬರೀ ಮದುವೆ ಸಮಯದಲ್ಲಿ ರಜೆ ತಗೊಂಡಿದ್ದಾಳೆ. ಆಮೇಲೆ ಕೆಲಸಗಳು ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಮಾಡ್ತಿದ್ಲು. ಏನು ಹೇಳಿದ್ರು ಕಿವಿ ಮೇಲೆ ಹಾಕೊಳ್ತಾ ಇರಲಿಲ್ಲ. ಇವಳು ಇಲ್ಲೇ ಇದ್ರೆ ನನ್ನ ಚಿಕ್ಕ ಸೊಸೆ ಸುಪ್ರಿಯನ್ನು ಅವಳ ಥರನೇ ಮಾಡ್ಬಿಡ್ತಾಳೆ. ಅದಕ್ಕೆ ನೋಡ್ರಘು, ನೀನು ನಿನ್ನ ಹೆಂಡತಿನ ಕರ್ಕೊಂಡು ಬೇರೆ ಮನೆ ಮಾಡ್ಬಿಡಪ್ಪ, ಅದೇ ಒಳ್ಳೇದು. ಇಲ್ಲಿ ಮನೆ ಕೆಲಸನೆಲ್ಲ ನಿಭಾಯಿಸಕ್ಕೆ ಚಿಕ್ಕ ಸೊಸೆ ಸುಪ್ರಿಯಾ ಬಂದಿದ್ದಾಳಲ್ಲ. ಇಬ್ಬಿಬ್ರು ಮನೆ ಕೆಲಸದವರು ಅಲ್ಲಲ್ಲ ಸೊಸೆ ಅಂದ್ರೆ ಇಟ್ಕೊಂಡು ನಾನು ಏನು ಮಾಡಲಿ? ನೀನು ಹೇಳೋದು ಚೆನ್ನಾಗಿದೆ ಕಣಮ್ಮ. ಅಂದರೆ ನಾನೇನೀಗ ಈ ಮನೆ ಬಿಟ್ಬಿಟ್ಟು ಹೊರಗಡೆ ಬಾಡಿಗೆ ಕೊಟ್ಟು ಬೇರೆ ಮನೆ ಮಾಡ್ಕೊಂಡಿರು ಅಂತ ಹೇಳ್ತಿದ್ಯಾ? ನನ್ನ ಹೆಂಡತಿ ಹತ್ರ ಒಳ್ಳೆ ಮನೆ ಕೆಲಸದವಳ ಥರ ಕೆಲಸ ಮಾಡಿಸ್ತಿದ್ಯಲ್ಲ, ಅಲ್ಲಿವರೆಗಷ್ಟೇ ನನ್ನ ಅವಶ್ಯಕತೆ ಇತ್ತಲ್ವಾ? ಈಗ ನಿನಗೆ ಇನ್ನೊಬ್ಳು ಸೊಸೆ ಬಂದ್ಲು, ಹಾಗಾಗಿ ಈ ಸೊಸೆನೂ ಬೇಡ, ನಾನು ಬೇಡ. ಹೌದು ಕಣ, ನೀನು ಹೇಗಾದರೂ ಅನ್ಕೋ. ನೋಡು, ನೀನು ನಿನ್ನ ಹೆಂಡತಿ ಬೇರೆ ಮನೆ ಮಾಡ್ಕೊಳ್ಳಿ, ಅವಾಗ ಬಂದು ಹೋಗ್ತಾ ಇರಿ. ರಘು ಬಂದು ಸಂಗೀತ ಹತ್ರ ತಾಯಿ ಹೇಳಿದ್ದನ್ನೆಲ್ಲ ಹೇಳ್ತಾನೆ. ಸಂಗೀತಗಂತೂ ಇದನ್ನ ಕೇಳಿದ ಕೂಡಲೇ ತುಂಬಾ ಖುಷಿ ಆಗುತ್ತೆ. ಅತ್ತೆ ಬೇರೆ ಮನೆ ಮಾಡಕ್ ಹೇಳಿದ್ರಾ? ಸರಿ, ಹಾಗೆ ಮಾಡೋಣ ಬಿಡಿ. ನೀವ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಹೇಗೂ ಈ ತಿಂಗಳು ನನ್ನ ಅಪ್ರೈಸಲ್ ಕೂಡ ಆಗ್ತಾ ಇದೆ, ಇನ್ಮೇಲೆ ಸ್ಯಾಲ್ರಿನೂ ಜಾಸ್ತಿ ಬರುತ್ತೆ. ಆ ಎಕ್ಸ್ಟ್ರಾ ಸ್ಯಾಲ್ರಿ ಏನು ಬರುತ್ತೋ ಆ ಹಣನ ನಾವು ಏನು ಬಾಡಿಗೆ ಮನೆ ಮಾಡ್ತೀವಲ್ವಾ, ಅದು ಬಾಡಿಗೆ ಕಟ್ಟಕ್ಕೆ ಯೂಸ್ ಮಾಡಿದ್ರೆ ಆಯ್ತು. ನನ್ಗಂತೂ ಈ ವಿಷಯ ಕೇಳಿ ತುಂಬಾ ಖುಷಿಯಾಗಿದೆ. ಹೀಗೆ ರಘು ಮತ್ತೆ ಸಂಗೀತ ಇಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರೆ. ಈ ಕಡೆ ಅತ್ತೆ ದೊಡ್ಡ ಸೊಸೆ ಸಂಗೀತ ಜೊತೆ ನಡ್ಕೊಂಡ್ ಹಾಗೆ ಚಿಕ್ಕ ಸೊಸೆ ಸುಪ್ರಿಯಾ ಜೊತೆನೂ ನಡ್ಕೊಳಕ್ ಶುರು ಮಾಡ್ತಾಳೆ. ಆದ್ರೆ ಎಲ್ಲರೂ ಸಂಗೀತ ತರನೇ ಇರ್ಬೇಕಲ್ವಾ? ಒಂದಿನ ಚಿಕ್ಕ ಸೊಸೆ ಸುಪ್ರಿಯಾಗೆ ಹುಷಾರಿರಲ್ಲ. ನೋಡ್ ಸುಪ್ರಿಯಾ, ನಿನಗೆ ಹುಷಾರಿಲ್ಲ ಅಂದ್ರೆ ಸೀದಾ ನಿನ್ ತವ್ರ ಮನೆಗೆ ಹೋಗ್ಬಿಡು. ಇಲ್ಲಿ ನಿನ್ ಸೇವೆ ಮಾಡೋರು ಯಾರೂ ಇಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ. ಸೊಸೆಗೆ ಸ್ವಲ್ಪ ಹುಷಾರಿಲ್ಲ ಅಂದ ತಕ್ಷಣ ತವ್ರ ಮನೆಗೆ ಹೋಗು ಅಂತ ಹೇಳ್ತೀರಾ ನೀವು? ನನ್ನ ತವ್ರ ಮನೆಯವರು ಮದುವೆ ಮಾಡಿ ನಿಮ್ಮ ಮನೆಗೆ ಕಳ್ಸಿದ್ ಏನಕ್ಕೆ? ಏನ್ ಮಾತಾಡ್ತಾ ಇದ್ದೀರಾ ಅಂತ ಅರಿವಾದ್ರೂ ಇದೆಯಾ ನಿಮ್ಗೆ? ನೋಡಿ, ಈ ತರ ಆರ್ಡರ್ ಮಾಡೋದು, ಬಾಯಿಗೆ ಬಂದಾಗ ಮಾತಾಡೋ ನಿಮ್ಮ ಅಭ್ಯಾಸನ ಬೇರೆಯವ್ರ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಇಟ್ಕೋಬೇಡಿ. ಸುಮ್ಮನೆ ಹೋಗಿ ನನಗೇನಾದ್ರೂ ಮೆತ್ತಗೆ ಒಳ್ಳೆ ಅಡುಗೆ ಮಾಡ್ಕೊಂಡು ತಗೊಂಡ್ ಬಂದ್ಕೊಡಿ. ಇಲ್ಲಾಂದ್ರೆ ಏನಿಲ್ಲ, ನಾನು ನನ್ನ ಗಂಡನ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇರ್ತೀನಿ. ನಮ್ಮ ಜೀವನ ನಾವು ನೋಡ್ಕೋತೀವಿ, ನೀವು ನೋಡ್ಕೊಳ್ಳಿ ಅಷ್ಟೇ. ಚಿಕ್ಕ ಮಗ ಬರ್ತಿದ್ದ ಹಾಗೆ ಅವನ ಹತ್ರ ರಾಧಾ ಎಲ್ಲ ವಿಷಯ ಹೇಳ್ತಾಳೆ. ಹೋಗ್ಲಿ ಬಿಡಮ್ಮ, ಅವಳಿಗೂ ಹುಷಾರಿಲ್ವಲ್ಲ, ಅದಕ್ಕೆ ನಿನಗೆ ಏನಾದರೂ ಒಂದು ಸ್ವಲ್ಪ ಮಾಡ್ಕೊಡಿ ಅಂತ ಹೇಳಿರ್ತಾಳೆ. ಓ, ಆಗ್ಲೇ ಹೆಂಡತಿ ಗುಲಾಮ ಆಗ್ಬಿಟ್ಯಾ? ನೋಡು, ಅವಳು ಹುಷಾರಿಲ್ದೆ ಮಲಗಿದಾಳೆ. ನಿನ್ನ ಹೆಂಡತಿ ಸೇವೆ ಮಾಡಕ್ ನನಗಾಗಲ್ಲ. ಹಾಗಾಗಿ ಅವಳಿಗೆ ತವ್ರ ಮನೆಗೆ ಹೋಗಕ್ ಹೇಳ್ಬಿಡು. ಸರಿ ಆಯ್ತು ಬಿಡಮ್ಮ, ಹಾಗೆ ಮಾಡ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಚಿಕ್ಕ ಮಗ ಸೊಸೆ ಇಬ್ರು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟು ನಿಂತಿರ್ತಾರೆ. ಆಕಾಶ್, ಇದೇನೇ ಇದು? ನೀನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೊರಟಿದ್ಯಾ? ನಾನು ನೀವು ಹೇಳ್ದಾಗೆ ನನ್ನ ತವ್ರ ಮನೆಗೆ ಹೊರಟಿದ್ದೀನಿ. ಇವರು ನನ್ನ ಗಂಡ ಅಂದಮೇಲೆ ಅವರು ನನ್ನ ಜೊತೆ ಬರ್ತಾ ಇರ್ತಾನೆ. ಬನ್ರಿ ಹೊರಡೋಣ. ಹೀಗೆ ಹೇಳಿ ಆಕಾಶ್ ಮತ್ತೆ ಸುಪ್ರಿಯಾ ಇಬ್ರು ಅಲ್ಲಿಂದ ಹೋಗ್ತಾರೆ. ಈ ಕಡೆ ರಾಧಾ ಮನೆಯಲ್ಲಿ ಒಬ್ಳೇ ಆಗ್ತಾಳೆ. ಒಂದ್ 4 ದಿನ ಆದ್ಮೇಲೆ ಆಕಾಶ್ ಮತ್ತೆ ಸುಪ್ರಿಯಾ ಇಬ್ರು ವಾಪಸ್ ಬರ್ತಾರೆ. ಅಲ್ವೇ, ಏನೋ ಒಂದ್ ಸ್ವಲ್ಪ ಜ್ವರ ಬಂದಿದ್ಕೆ 4-5 ದಿನ ತವ್ರ ಮನೆಗೆ ಹೋಗಿ ಕೂತಿದ್ಯಲ್ಲ, ಸೊಸೆ ಆದವಳು ನಡ್ಕೊಳ್ಳೋ ರೀತಿನೇನೆ ಇದು? ಅದ್ ಹಾಗಿರ್ಲಿ, ಎಲ್ಲಿ ಈ ತಿಂಗಳು ಸಂಬಳ ಎಲ್ಲಿ? ಯಾವಾಗ ಕೊಡ್ತೀಯಾ? ನೋಡಿ ಅತ್ತೆ, ನೀವು ನನ್ನ ಸಂಬಳದ ದುಡ್ಡೆಲ್ಲ ಕೇಳಕ್ ಬರ್ಲೇಬೇಡಿ. ನೀವು ನಾನು ಯಾವ ದುಡ್ಡನ್ನು ನಿಮ್ಮ ಕೈ ಕೊಡೋಳಿಲ್ಲ. ನಾನು ದುಡ್ದಿದ್ದ ಸಂಬಳನ ಅಷ್ಟು ತಂದು ನಿಮ್ಮ ಕೈಗೆ ಯಾಕೆ ಕೊಡ್ಲಿ ನಾನು? ಹಾಗೆ ನಾನು ತವ್ರ ಮನೇಲಿ 4 ದಿನ ಇದ್ದು ಬಂದೆ ಅಂತ ಅಂತಿದ್ದೀರಲ್ಲ, ನನಗೊಂದು ಸ್ವಲ್ಪ ಹುಷಾರಿಲ್ಲ ಅಂದ ತಕ್ಷಣ ತವ್ರ ಮನೆಗೆ ಹೋಗು ಅಂತ ಹೇಳಿದ್ಯಾರು? ನೀವೇ ತಾನೆ?
ನೀವು ಹೇಳಿದ್ದಕ್ಕೆ ಹೋದೆ. ನನಗೆ ಇಷ್ಟ ಬಂದಷ್ಟು ದಿನ ಇದ್ದು ಬಂದೆ. ಏನಿವಾಗ? ಏಯ್, ಎಷ್ಟೇ ಬಾಯ್ ಮಾಡ್ತಿದ್ಯಾ ನೀನು? ಹೀಗೆ ಅತ್ತೆ ಸೊಸೆ ಮಧ್ಯೆ ಜೋರು ಜಗಳ ಶುರುವಾಗುತ್ತೆ. ರೀ, ನಡೀರಿ ನಡೀರಿ, ಇಲ್ಲಿಂದ ಹೋಗೋಣ. ಇಂಥವ್ರ ಜೊತೆ ಇರಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ. ಒಬ್ರು ತಾಯಿ ಆದವರು, ಅತ್ತೆ ಆದವರು ನಡ್ಕೊಳ್ಳೋ ರೀತಿನ ಇದು. ಅವ್ರು ಮಾತಾಡೋ ರೀತಿ ನೋಡ್ರಿ, ಯಾರಾದ್ರೂ ಒಪ್ತಾರ ಅದನ್ನ? ಇಂಥವ್ರ ಜೊತೆ ಇರಕ್ ಸಾಧ್ಯನೇ ಇಲ್ಲಪ್ಪ. ನಡೀರಿ, ಇಲ್ಲಿಂದ ಹೋಗೋಣ. ಇಲ್ಲ ಇಲ್ಲ, ನಮ್ಮ ಅಮ್ಮನ್ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ಹೌದಾ, ಸರಿ ಆಯ್ತು, ಬಿದ್ದಿರಿ ಇಲ್ಲೇ ನಿಮ್ಮಮ್ಮನ ಜೊತೆ. ನಾನು ಹೊರಟೆ. ಹೀಗೆ ಹೇಳಿ ಸುಪ್ರಿಯಾ ಬ್ಯಾಗ್ ಎತ್ಕೊಂಡು ಸೀದಾ ತವ್ರ ಮನೆಗೆ ಹೋಗ್ತಾಳೆ. ತವ್ರ ಮನೆಗೆ ಹೋದ ಸುಪ್ರಿಯಾ ಕೆಲವು ದಿನಗಳಲ್ಲೇ ಡಿವೋರ್ಸ್ ಪೇಪರ್ಸ್ನ ಕಳಿಸ್ಕೊಡ್ತಾಳೆ. ಅಯ್ಯೋ ದೇವ್ರೆ, ಏನು ಇದು? ನಾನು ಅನ್ಕೊಂಡಿದ್ದೆ ಒಂದು, ಇಲ್ಲ ಆಗಿದ್ದೆ ಒಂದು. ನಿನ್ನ ಹೆಂಡತಿ ನೋಡು, ಡಿವೋರ್ಸ್ ಪೇಪರ್ಸ್ ಕಳಿಸ್ಕೊಟ್ಟಿದ್ದಾಳೆ. ಅಮ್ಮ, ಎಲ್ಲರೂ ಸಂಗೀತ ಅದಕ್ಕೆ ಥರ ಇರಲ್ಲ. ಈ ಸುಪ್ರಿಯಾ ಮತ್ತು ಅವ್ರ ಮನೆಯವ್ರು ಯಾರೂ ಕಾಂಪ್ರಮೈಸ್ ಆಗೋಕ್ಕೆ ರೆಡಿ ಇಲ್ಲ. ಆಮೇಲೆ ಡಿವೋರ್ಸ್ ಟೈಮಲ್ಲಿ ಹುಡುಗನ ಕಡೆಯಿಂದ ಜೀವನಾಂಶ ಅಂತ ಕೇಳ್ತಾರಲ್ವಾ, ಅದಕ್ಕೆ ಇವ್ರು ಅದು ಎಷ್ಟು ದೊಡ್ಡ ಅಮೌಂಟ್ ಬರ್ದಿದ್ದಾರೆ ಅಂದರೆ ಅವ್ರಿಗೆ ಅದನ್ನು ಕೊಡೋಕ್ಕೋಸ್ಕರ ನಮ್ಮ ಮನೇಲಿರೋ ಸಣ್ಣ ಸಣ್ಣ ಪಾತ್ರೆನೂ ಮಾರಬೇಕಾಗುತ್ತೋ ಏನೋ. ಅಯ್ಯೋ ದೇವ್ರೆ, ಏನೋ ಮಾಡೋದು ಇವಾಗ? ಆಕಾಶ್, ಒಂದು ಕೆಲಸ ಮಾಡು, ನಿಮ್ಮದಕ್ಕೆ ಸಂಗೀತನಿಗೆ ಫೋನ್ ಮಾಡು. ಸಂಗೀತಂಗೆ ಫೋನ್ ಮಾಡಿ ಒಂದು ಸ್ವಲ್ಪ ಸುಪ್ರಿಯಂಗೆ ಬುದ್ಧಿ ಹೇಳಕ್ಕೆ ಹೇಳ. ಇಲ್ಲ, ಫೋನ್ ಕೊಡಿಲಿ, ನಾನೇ ಸಂಗೀತನ ಹತ್ರ ಮಾತಾಡ್ತೀನಿ. ಸರಿನಮ್ಮ, ನೀನೇ ಮಾತಾಡು. ಒಳ್ಳೆ ಸಂಗೀತ, ನಾನೀಗ ನಿಂಗೆ ಕಾಲ್ ಮಾಡಿದ ವಿಷಯ ಏನಂದ್ರೆ, ರಾಧಾ ಎಲ್ಲ ವಿಷಯನೂ ಸಂಗೀತಾಗಿ ಹೇಳ್ತಾಳೆ. ಅತ್ತೆ, ನಿಮ್ಮ ವಿಷಯದಲ್ಲಿ ಈ ರೀತಿ ಆಗಲೇಬೇಕಿತ್ತು. ಅತ್ತೆ, ಇವತ್ತೇನು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ. ಎಷ್ಟು ಪ್ರೀತಿಯಿಂದ, ಎಷ್ಟು ನಾಜೂಕಾಗಿ ಮಾತಾಡ್ತಾ ಇದ್ದೀರಾ ನೋಡಿ. ನೀವು ಇಷ್ಟೊಂದು ಪ್ರೀತಿ ತೋರಿಸ್ಕೊಂಡು ನನ್ನ ಜೊತೆ ಮಾತಾಡೋಕ್ಕೆ ಕಾರಣ ಏನು ಅಂತಲೂ ನನಗೆ ಗೊತ್ತು. ಹೌದು, ನೀವು ಈ ರೀತಿ ನನ್ನ ಜೊತೆ ನಾಜೂಕಾಗಿ ಮಾತಾಡಿದ ತಕ್ಷಣ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ನೀವು ಹೇಗೆ ಅನ್ಕೊಂಡ್ರಿ? ನೋಡಿ ಅತ್ತೆ, ನಾನು ಯಾವ ಕಾರಣಕ್ಕೂ ನೀವು ಹೇಳ್ದ ಕೇಳಲ್ಲ, ನಿಮಗೆ ಸಪೋರ್ಟ್ ಮಾಡಲ್ಲ. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನಾನೇನಿದ್ರು ಸುಪ್ರಿಯನ್ ಕಡೆ, ನಾನು ಸುಪ್ರಿಯಂಗೆ ಸಪೋರ್ಟ್ ಮಾಡೋದು. ನೋಡಿ ಅತ್ತೆ, ಸುಪ್ರಿಯಾ ಡಿವೋರ್ಸ್ ಅಪ್ಲೈ ಮಾಡಿರೋದನ್ನ ವಾಪಸ್ ತಗೋಬೇಕು ಅಂದರೆ, ಅವಳು ನಿಮ್ಮ ಮನೆಗೆ ಬರಬೇಕು ಅಂದರೆ ನೀವು ಬದಲಾಗಬೇಕು. ನೀವು ಯಾವತ್ತು ಬದಲಾಗ್ತಿರೋ ಆವತ್ತು ಮಾತ್ರ ಇದೆಲ್ಲ ಆಗಕ್ಕೆ ಸಾಧ್ಯ. ರಾಧಾಗೀಗ ತನ್ನನ್ನು ತಾನು ಬದಲಾಯಿಸ್ಕೊಳ್ಳದೆ ಬೇರೆ ಆಪ್ಷನ್ನೇ ಇರಲ್ಲ. ಹಾಗಾಗಿ ಅವಳು ತನ್ನಲ್ಲಿ ತುಂಬಾನೇ ಬದಲಾವಣೆನ ತಂದ್ಕೋತಾಳೆ. ಅತ್ತೆಯಲ್ಲಾಗಿರೋ ಬದಲಾವಣೆಯಿಂದಾಗಿ ಬರೀ ಸುಪ್ರಿಯಾ ಮಾತ್ರ ಅಲ್ಲ, ಸಂಗೀತ ಮತ್ತೆ ಅವಳ ಗಂಡ ರಘು ಕೂಡ ವಾಪಸ್ ಮನೆಗೆ ಬರ್ತಾರೆ. ಎಲ್ಲರೂ ಸಂತೋಷವಾಗಿರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬೈ ಫ್ರೆಂಡ್ಸ್.